ಸಂಕ್ರಾಂತಿ ಸಂಭ್ರಮದ ಹಿನ್ನೆಲೆಯಲ್ಲಿ ಊರಿಗೆ ಹೊರಟಿದ್ದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ. ಅಡ್ಡ ಬಂದ ನಾಯಿ ಜೀವ ಉಳಿಸಲು ಹೋಗಿ ಮರಕ್ಕೆ ಡಿಕ್ಕಿ. ಸಚಿವೆ ಹೆಬ್ಬಾಳ್ಕರ್ ಬೆನ್ನು ಮೂಳೆ ಮುರಿತ. ಪಕ್ಷಗಳ ನಾಯಕರಿಂದ ಲಕ್ಷ್ಮೀ ಚೇತರಿಕೆಗೆ ಹಾರೈಕೆ. ಇದೆಲ್ಲವನ್ನ ನೋಡೋಣ ಹೆಬ್ಬಾಳ್ಕರ್ ಬಚಾವ್ ನ್ಯೂಸ್ ಟಾಪ್ ನಲ್ಲಿ. ಬೆಂಗಳೂರಿನಿಂದ ಬೆಳಗಾವಿಗೆ ತೆರಳೋ ವೇಳೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತವಾಗಿದೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಬಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದ ಕಾರು ಅಪಘಾತವಾಗಿದೆ. ಅಡ್ಡ ಬಂದ ನಾಯಿಯನ್ನ ತಪ್ಪಿಸಲು ಹೋಗಿ ಕಾರು ಮರಕ್ಕೆ ಗುದ್ದಿ ನಜ್ಜುಗುಜ್ಜಾಗಿದೆ. ಅದೃಷ್ಟವಶಾತ್ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಕಾರಿನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬರಬೇಕಾದ್ರೆ ಬೆಳಗಿನ ಜಾವ 5 ಗಂಟೆಗೆ ಕಿತ್ತೂರು ಹತ್ರ ಒಂದು ನಾಯಿ ಅಡ್ಡ ಬಂದು ಡ್ರೈವರ್ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಟ್ರಕ್ಕಿಗೆ ಫಸ್ಟ್ ಇಂಪ್ಯಾಕ್ಟ್ ಮಾಡಿದ್ದಾನೆ. ಆಮೇಲೆ ಟ್ರಕ್ಕಿಗೆ ಆದಮೇಲೆ ಸರ್ವಿಸ್ ರೋಡ್ ಕೆಳಗಡೆ ಹೋಗಿ ಮರಕ್ಕೆ ಗಾಡಿ ಗುದ್ದಿದೆ. ಬಟ್ ದೇವರ ಆಶೀರ್ವಾದದಿಂದ ಏನು ದೊಡ್ಡದೇನು ಪೆಟ್ಟೇನಾಗಿಲ್ಲ. ಕಾರು ಅಪಘಾತದಲ್ಲಿ ಗಾಯಗೊಂಡಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ರನ್ನ ಬೇರೊಂದು ಕಾರಿನಲ್ಲಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಲಕ್ಷ್ಮೀ ಹೆಬ್ಬಾಳ್ಕರ್ ಆಸ್ಪತ್ರೆಗೆ ಶಿಫ್ಟ್ ಆಗುವ ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ. ಕಾರಿನಿಂದ ಇಳಿಯಲು 3 ನಿಮಿಷ ತೆಗೆದುಕೊಂಡ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ ಹಟ್ಟಿಹೊಳಿ ಸಹಾಯದಿಂದ ವೀಲ್ ಚೇರ್ ಮೇಲೆ ಕುಳಿತು ಆಸ್ಪತ್ರೆಗೆ ದಾಖಲಾದರು. ಅಪಘಾತದಲ್ಲಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸದ್ಯ ಚೇತರಿಸಿಕೊಳ್ತಿದ್ದಾರೆ. ಸಚಿವೆ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಿರೋ ವೈದ್ಯ ರವಿ ಪಾಟೀಲ್, ಹೆಬ್ಬಾಳ್ಕರ್ L1 ಮೂಳೆ ಮುರಿತವಾಗಿದೆ. ಯಾವುದೇ ಶಸ್ತ್ರಚಿಕಿತ್ಸೆಯ ಅಗತ್ಯವಿಲ್ಲ. 2 ದಿನದಲ್ಲಿ ಡಿಸ್ಚಾರ್ಜ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆಸ್ಪತ್ರೆಗೆ ಬರ್ತಿದ್ದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿ ಎಕ್ಸ್ರೇ ಹಾಗೂ ಸಿಟಿ ಸ್ಕ್ಯಾನ್ ಮಾಡಲಾಯಿತು. ಈ ವೇಳೆ ಅವರ ಬೆನ್ನಿನ L1 ಮತ್ತು L4 ಮೂಳೆ ಮುರಿದಿರುವುದು ಗೊತ್ತಾಗಿದೆ. ಅಷ್ಟೇ ಅಲ್ಲದೆ ಕುತ್ತಿಗೆ ಬಳಿಯ C1 ಮತ್ತು C2 ಮೂಳೆಗೂ ಏಟು ಬಿದ್ದಿದೆ. ಇನ್ನು ಸಚಿವೆ ಸಹೋದರ MLC ಹಟ್ಟಿಹೊಳಿ ತಲೆ ಹಾಗೂ ಕಿವಿಗೆ ಪೆಟ್ಟಾಗಿದ್ದು ಚಿಕಿತ್ಸೆ ಪಡೆದಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ 1 ತಿಂಗಳು ಮನೆಯಲ್ಲೇ ರೆಸ್ಟ್ ಮಾಡುವಂತೆ ವೈದ್ಯರು ಸಲಹೆ ನೀಡಿದ್ದಾರೆ. MRI ಒಳಗೆ L1 ಮತ್ತು L4 ಕಾಂಪ್ರೆಷನ್ ಫ್ರಾಕ್ಚರ್ ಇದೆ. ಅದನ್ನು ಬಿಟ್ಟು ಅಂಥ ಸಿವಿಯರ್ ಇಂಜರೀಸ್ ಮತ್ತೇನೂ ಇಲ್ಲ. ಅದಕ್ಕೆ ಅವರಿಗೆ ಸ್ವಲ್ಪ ದಿವಸ ರೆಸ್ಟ್ ತೊಗೋಬೇಕಾಗ್ತೈತಿ. ಈಗ ಆಲ್ರೆಡಿ ನಾವು ಆಂಟಿಬಯೋಟಿಕ್ಸ್ ಮತ್ತು ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ದೀವಿ. ಮೇಡಮ್ಗೆ ಆಲ್ಮೋಸ್ಟ್ 1 ಮಂತ್ ಅಷ್ಟು ರೆಸ್ಟ್ ಬೇಕಾಗ್ಬೋದು. ಹುಟ್ಟೂರು ಬೆಳಗಾವಿ ಚಿಕ್ಕಹಟ್ಟಿಹೊಳಿ ಗ್ರಾಮದಲ್ಲಿ ಸಂಕ್ರಾಂತಿ ಆಚರಿಸಬೇಕು ಅಂತ ನಿರ್ಧರಿಸಿದ್ರು. ಬೆಳಿಗ್ಗೆ ಫ್ಲೈಟ್ ನಲ್ಲಿ ಬಂದ್ರೆ ತಡವಾಗುತ್ತೆ ಅಂತ ಮೊನ್ನೆ ರಾತ್ರಿಯೇ ಕಾರಿನಲ್ಲಿ ಬೆಳಗಾವಿಯತ್ತ ಪ್ರಯಾಣ ಬೆಳೆಸಿದ್ರು. ಸರ್ಕಾರಿ ಚಾಲಕ ಕಾರ್ ಚಲಾಯಿಸುತ್ತಿದ್ರೆ ಸಚಿವೆ ಹೆಬ್ಬಾಳ್ಕರ್ ಸಹೋದರ ಹಾಗೂ MLC ಚನ್ನರಾಜ್ ಗನ್ಮ್ಯಾನ್ ಜೊತೆಗಿದ್ರು. ರಾತ್ರಿ 11 ಗಂಟೆಗೆ ಬೆಂಗಳೂರು ಬಿಟ್ಟಿದ್ದ ಕಾರು ಬೆಳಿಗ್ಗೆ 5 ಗಂಟೆ ಹೊತ್ತಿಗೆ ಬೆಳಗಾವಿ ಜಿಲ್ಲೆ ತಲುಪಿತ್ತು. ಬೆಳ್ಳಂಬೆಳಿಗ್ಗೆ ಅಪಘಾತದ ಸುದ್ದಿ ಕೇಳಿ ಸಚಿವೆಯ ಸಂಬಂಧಿಕರಿಗೆ ಆಘಾತವಾಗಿತ್ತು. ಹೀಗಾಗಿ ಪುತ್ರ ಮೃಣಾಲ್, ಪತಿ ರವೀಂದ್ರ, ತಾಯಿ, ಸೊಸೆ ಸೇರಿದಂತೆ ಎಲ್ಲರೂ ಆಸ್ಪತ್ರೆಗೆ ದೌಡಾಯಿಸಿದ್ರು. ಸ್ವಾಮೀಜಿಗಳು, ಪೊಲೀಸ್ ಅಧಿಕಾರಿಗಳು, ಬಿಜೆಪಿ ಶಾಸಕಿ ಶಶಿಕಲಾ ಜೊಲ್ಲೆ ಸೇರಿದಂತೆ ನಾಯಕರು ಹೆಬ್ಬಾಳ್ಕರ್ ಆರೋಗ್ಯ ವಿಚಾರಿಸಿದ್ರು. ಅಪಘಾತದ ಸುದ್ದಿ ಕೇಳಿ ನಾಯಕರು ಕೂಡ ಆತಂಕಗೊಂಡಿದ್ರು. DCM DK, ಗೃಹ ಸಚಿವ ಪರಮೇಶ್ವರ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕುಟುಂಬದವರಿಗೆ ಕರೆ ಮಾಡಿ ಆರೋಗ್ಯ ವಿಚಾರಿಸಿದ್ರು. ಸಿಎಂ ಸಿದ್ದರಾಮಯ್ಯ ಸಹ ಟ್ವೀಟ್ ಮೂಲಕ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶೀಘ್ರವಾಗಿ ಗುಣವಾಗಲಿ ಅಂತ ಹಾರೈಸಿದ್ದಾರೆ. ಇನ್ನು ಸುವರ್ಣಸೌಧದಲ್ಲಿ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ಜಟಾಪಟಿ ನಡೆಸಿದ ಬಿಜೆಪಿ ಪರಿಷತ್ ಸದಸ್ಯ CT ರವಿ ಸಹ ಟ್ವೀಟ್ ಮೂಲಕ ಹಾರೈಸಿದ್ದಾರೆ. ಇನ್ನು ಅಪಘಾತ ಸಂಬಂಧ ಪೊಲೀಸರು ಸಚಿವೆಯ ಕಾರು ಚಾಲಕ ಶಿವಪ್ರಸಾದ್ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಅಜಾಗರೂಕತೆಯಿಂದ ವಾಹನ ಚಾಲನೆ ಮಾಡಿದ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ಆದ್ರೆ ಸಚಿವೆಯ ಸಹೋದರ ಚನ್ನರಾಜ್ ಇದರಲ್ಲಿ ಡ್ರೈವರ್ ತಪ್ಪು ಏನೂ ಇಲ್ಲ ಅಂತ ಹೇಳಿದ್ದಾರೆ. ಈ ಒಂದು ಅಚಾತುರ್ಯ ನಮ್ಮಿಂದನೇ ಜರುಗಿದೆ. ಈಗ ನಮ್ಮಿಂದನೇ ಜರುಗಿದೆ. ಅದು ಆಗಬಾರ್ದಾಗಿತ್ತು. ಹಬ್ಬ ಇರೋದ್ರಿಂದ ಪಾಪ ನಮ್ಮ ಬೆಳಗಾವಿ ಡ್ರೈವರ್ ನಮಗೆ ಫೋನ್ ಮಾಡಿದ್ದ, ನಾವು ದಾವಣಗೆರೆವರೆಗೆ ಬರ್ತೀವಣ್ಣ ಅಂತ. ಬ್ಯಾಡ್ ಬಿಡಪ್ಪ, ಬೆಳಗ್ಗೆ ಅದು ಎಲ್ಲರೂ ಹೊಳಿಗೆ ಜಳಕಕ್ಕೆ ಹೋಗೋಣ, ನಾವು ಬೆಳಗಾವಿ ಮಠ ಬರೋಣ ಅಂತ ನಾವು ಅಲ್ಲಿ ಮಠ ಬಂದ್ವಿ. ಏನೋ ಅವನ್ನ ದಾವಣಗೆರೆವರೆಗೆ ಕರೆಸ್ಕೊಂಡಿದ್ರೆ ದುರ್ಘಟನೆ ನಡೀತಿರ್ಲಿಲ್ಲ ಅಂತ ಇವಾಗ ಅನಿಸ್ತಾ ಇದೆ. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹೊನಗುಂದ ಮೂಲದ ಪುಂಡಲಿಕ ಅನ್ನೋರು ಜ್ಯೋತಿಷ್ಯ ಹೇಳಿದ್ರು. ಸಂಕ್ರಾಂತಿಗೆ ಗಂಡಾಂತರ ಇದೆ ಅಂತ ಹೇಳಿದ್ರು. ಈಗ ಆ ದೋಷ ಕಳಿತು ಎಂದಿದ್ದಾರೆ. ಇನ್ನು ಸಹೋದರ ಚನ್ನರಾಜ್ ಸಹ ಜ್ಯೋತಿಷಿಗಳು ಸಂಕ್ರಾಂತಿ ಗಂಡಾಂತರ ಇದೆ ಅಂತ ಹೇಳಿದ್ರು ಅಂತ ಹೇಳಿದ್ದಾರೆ.
ನಮಗೆ ಬೇಕಾದವರು ಹೇಳಿದರು, ಒಂದು ಸ್ವಲ್ಪ ಸಂಕ್ರಮಣ ದಾಟೋವರೆಗೆ ಒಂದು ಸ್ವಲ್ಪ ನೀವು ಭಾಳ ಕಾಳಜಿಯಿಂದ ಇರಬೇಕು, ಮನೆಯಲ್ಲಿ ದುರ್ಘಟನೆ ನಡೆಯುವ ಸಂಭವ ಇದೆ ಅಂತ ಭವಿಷ್ಯನೂ ಹೇಳಿದರು. ದೇವರು ಒಳ್ಳೇದು ಮಾಡಲಿ, ಬದುಕಿದ್ದಾರೆ, ಜೀವಂತವಾಗಿದ್ದಾರೆ, ಅವರ ಜೀವದ ಕಂಟಕ ಹೋಯಿತು, ದೇವರು ಒಳ್ಳೇದು ಮಾಡಲಿ ಅವರಿಗೆ.